ಯಾವಾಗಿಂದ ಆಟೋ ಓಡಿಸ್ತಿದ್ಯಾ? ನಿನ್ನೆ ಕೇಳ್ತಿರೋದು. ಯಾಕೆ ಕಿವಿ ಕೇಳ್ಸಲ್ವಾ? ಅದನ್ನೆಲ್ಲ ನಿನಗೆ ಯಾಕೆ ಹೇಳ್ಬೇಕು ನಾನು? ಈ ದಿಮಾಕಿಗೆ ಏನ್ ಕಮ್ಮಿ ಇಲ್ಲ. ದುಡು ತಿಂತೀನಿ, ದಿಮಾಕ್ ಇರುತ್ತೆ. ಅವ್ರವ್ರ ಬದುಕ್ನ ಹಾಳು ಮಾಡೋರ್ಗೆ ಏನಿರುತ್ತೆ? ನರಿ ನರಿ ಬುದ್ಧಿ ಇರುತ್ತೆ. ಮಾತು ಅತಿ ಆಯ್ತು. ನಿಮ್ ಪ್ರಶ್ನೆನೂ ಓವರ್ ಆಯ್ತು. ಮೊನ್ನೆ ಸಾಕ್ಷಿ ಮನೆಗೆ ಹೋಗಿ ಗಲಾಟೆ ಮಾಡಿದ್ದು ನೀನೇ ಅಲ್ವಾ? ನಿನ್ನೆ ಕೇಳ್ತಿರೋದು ನಿನ್ ತಂಗಿ ಮನೆಗೆ ಹೋಗಿ ಗಲಾಟೆ ಮಾಡ್ಕೊಂಡು ಬಂದಿದ್ ನೀನೇ ಅಲ್ವಾ ಅಂತ. ರೈ, ಯಾರು ಹೇಳಿದ್ ನಿಮ್ಗೆ? ಅವ್ನು ಯಾರು ಅಂತ ತೋರ್ಸು ಬನ್ನಿ. ನಟ್ಟು ಬೋಲ್ಟು ಎರಡು ಲೂಸ್ ಮಾಡ್ತೀನಿ. ಯಾರು ಯಾಕೆ ಹೇಳ್ಬೇಕು? ನನಗ್ ಗೊತ್ತಿಲ್ವಾ ನೀನೆಂತವನು ಅಂತ? ರಂಜಿತ್ ಮನೆಗೆ ಹೋಗಿ ಗಲಾಟೆ ಮಾಡೋಷ್ಟು ಕೋಪ ಇರೋದು ನಿನಗ್ ಮಾತ್ರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಯಾರ ಹತ್ರ ಬೇಕಾದ್ರೂ ನೀನಲ್ಲ ಅಂತ ವಾದ ಮಾಡು, ಆದ್ರೆ ಈ ಅರ್ಪಿತನ ಯಾಮಾರ್ಸಕ್ ಬರ್ಬೇಡ. ನೀನು ಇಲ್ದಿರೋದ್ನೆಲ್ಲ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಬೇಡ. ನನ್ನ ಪಾಡಿಗೆ ನಾನಿದ್ದೀನಿ. ಯಾವ್ದ್ಯಾವ್ದೋ ವಿಷಯದಲ್ಲಿ ನನ್ನ ಹೆಸರು ಎತ್ತಿದ್ರೆ ನಿನ್ ಶೇಪ್ ಕಾಲ್ ಮಾಡ್ಬಿಡ್ತೀನಿ. ಹಾ, ಈ ರೋಪುಗೆಲ್ಲ ಏನು ಕಮ್ಮಿ ಇಲ್ಲ. 4 ಕಾಸಿಗೊಬ್ರು ಮುಂದೆ ಕೈ ಚಾಚೋ ಲೆವೆಲ್ಗೆ ಬಂದಿದ್ರು ನಿಂಗಿನ್ನೂ ಬುದ್ಧಿ ಬಂದಿಲ್ಲ. ಈ ಜಂಬ ಎಲ್ಲ ಸಾಕು, ನೆಟ್ಟಿಗೆ ಆಟೋ ಓಡಿಸು. ಅದೇನೋ ಫೈನಾನ್ಸ್ ಕಂಪ್ನಿ ಓಪನ್ ಮಾಡ್ತೀನಿ ಅಂತ ಮಾಡಿದ್ದೆ, ನೆಟ್ಟಿಗೆ 2 ತಿಂಗಳದ್ದು ನಡೆಸ್ಲಿಲ್ವಲ್ಲೋ? ಈಗ ಈ ಕೆಲಸ ಇದನ್ನಾದ್ರೂ ನೆಟ್ಟಿಗೆ ಮಾಡ್ತೀಯೋ ಇಲ್ವೋ ಅಂತ ನಾನು ನೋಡ್ತೀನಿ. ನೀನ್ ಆಟೋ ಓಡಿಸ್ತಿದ್ಯಾ ಇಲ್ಲ ಜಟ್ಕ ಗಾಡಿ ಓಡಿಸ್ತಿದ್ಯಾ? ನಾನ್ ನೆಟ್ಟಿಗೆ ಓಡಿಸ್ತಾ ಇದೀನಿ. ರೋಡ್ ಈಗಿದ್ರೆ ನಾನೇನ್ರಿ ಮಾಡ್ಲಿ? ನನ್ನ ಆಟೋಲ್ ಕೂತ್ಕೊಂಡು ನಿಮ್ ಕೊಪ್ ಕರ್ಗತ್ತೆ ಅಂದ್ರೆ ಹೆಲಿಕಾಪ್ಟರ್ ತರ್ಸ್ಕೊಳ್ಳಿ, ಸ್ಮೂತ್ ಆಗಿ ಹೋಗುತ್ತೆ. ಪರವಾಗಿಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ರು ಇಂಥ ಅಹಂಕಾರದ ಮಾತಿಗೆ ಏನ್ ಕಮ್ಮಿ ಇಲ್ಲ. ಆಟೋ ಡ್ರೈವರ್ ಆಗಿದ್ರು ನಿನ್ ಕೊಬ್ಬೇನ್ ಕಡಿಮೆ ಆಗಿಲ್ಲ ಕಣೋ. ಕೊಪ್ ತುಂಬ್ಕೊಂಡ್ ಬೆಳ್ದಿರೋ ಮೈಯೆಲ್ಲ ಕಣ ಇದು. ಕರಡಿ ಮನೇಲಿ ಕಸರತ್ ಮಾಡಿರೋ ಐರನ್ ಬಾಡಿ. ನಿಮ್ಮಂತ 100 ವಿಲನ್ಗಳು ಬಂದ್ರು ಅಷ್ಟೇ, ನಮ್ಮಂತ ರಿಯಲ್ ಹೀರೋಗಳ್ದು ಒಂದು ಕೂದಲು ಕೂಡ ಅಲ್ಲಾಡ್ಸಕ್ಕಾಗಲ್ಲ. ಯಾಕಂದ್ರೆ ನಮ್ಮನ್ನ ಕಾಪಾಡ್ತಿರೋದು ಯಾರು? ನಮ್ಮಣ್ಣ ಶಂಕರಣ್ಣ. 5 ನಿಮಿಷ ವೆಯ್ಟ್ ಮಾಡು, ಬರ್ತೀನಿ. ಥ್ಯಾಂಕ್ಸ್ ಆರ್ಯ ಅವರೇ. ಇವತ್ತು ಇಡೀ ದಿನ ನನ್ನ ಶಾಪಿಂಗ್ ಕರ್ಕೊಂಡೋಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದ ನಾನು ಯಾವತ್ತೂ ಮರೆಯಲ್ಲ. ಏನಿದೆ ಆರ್ಯ ಅವರೇ, ನನ್ನೆಲ್ಲರೂ ಆಚೆ ಕಳ್ಸಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀರಾ? ಹಲೋ, ಅಷ್ಟೊಂದು ಸೀನ್ ಎಲ್ಲ ಇಲ್ಲ. ಇದು ಇವತ್ತು ಶಾಪಿಂಗ್ ಮಾಡಿರೋ ಬಿಲ್ಸ್. ಇದು ಜ್ಯೂಸ್ದು, ಇದು ಸಿನಿಮಾದು, ಪಾನಿಪುರಿ ತಿಂದಿದ್ದು, ಮತ್ತೆ ಊಟ ಕಾಫಿ ಕುಡ್ದಿದ್ದು. ಊಟ ತಿಂಡಿ ಬಿಟ್ಟು ಇನ್ನೆಲ್ಲ ಅಮೌಂಟು ಫುಲ್ ಆಗಿ ಸೆಟಲ್ ಮಾಡ್ಬೇಕು. ಅಂದ್ರೆ ಇದನ್ನೆಲ್ಲ ಪ್ರೀತಿಯಿಂದ ಕೊಡ್ಸಿದಲ್ವಾ ನೀವು? ಪ್ರೀತಿಯಿಂದನಾ? ನಾನು ಯಾಕೆ ಇದನ್ನೆಲ್ಲ ನಿಂಗೆ ಪ್ರೀತಿಯಿಂದ ಮಾಡ್ಲಿ? ಇದನ್ನ ನನ್ನ ಡೆಲ್ಲಿ ಬಾಯ್ ಫ್ರೆಂಡು ಅವ್ನು ಮಾಡ್ತಾನೆ. ಏನೋ ಪಾಪ ನಿನ್ ಬರ್ಡೇ ಸಿನಿಮಾ ಕರ್ಕೊಂಡೋಗು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ, ಅದಕ್ಕೆ ಬಂದೆ ಅಷ್ಟೇ. ಅಷ್ಟೇ ಅಲ್ಲ, ಇವತ್ತು ನಾನು ನಿನ್ ಜೊತೆ ಬಂದಿದ್ದಕ್ಕೆ 2000 ರೂಪೀಸ್ ಎಕ್ಸ್ಟ್ರಾ ಕೊಡ್ಬೇಕು. ಏನು? ನಾನ್ ನಿಂಗೆ 2000 ರೂಪೀಸ್ ಕೊಡ್ಬೇಕಾ? ಯಾಕೆ? ಅದು ನನ್ನ ಡೈಲಿ ಸ್ಯಾಲ್ರಿ. ನನ್ನ ಡ್ಯೂಟಿ ಬಿಟ್ಟು ನಿನ್ ಜೊತೆ ಬಂದಲ್ಲ, ಅದಕ್ಕೆ. ನೀನ್ ಈ ತರ ಲೆಕ್ಕಾಚಾರ ಹಾಕ್ತೀಯ ಅಂತ ಗೊತ್ತಿದ್ರೆ ನಾನು ನಿನ್ ಜೊತೆ ಬರ್ತಾನೆ ಇರ್ಲಿಲ್ಲ. ತಗೋ ನಿನ್ ದುಡ್ಡು. ತಗೋ ಬಿಲ್ಲು. ₹5 ಕಡಿಮೆ ಇದೆ. ₹5 ಕಡಿಮೆ ಇದೆ, ತಗೊಳಲ್ವಾ ನೀನು? ಹಲೋ ಮೇಡಮ್, ನಾನಿದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು. ನಿನ್ನಂತ ಲೂಸುಗಳಿಗೆ ಖರ್ಚು ಮಾಡಕ್ ನನಗಿಷ್ಟ ಇಲ್ಲ. ಆದಿತ್ಯ, ನಿನ್ಗೆ ಚಿದಂಬರಂ ಮನೆ ಗೊತ್ತಿರ್ಬೇಕಲ್ವಾ? ಯಾವ ಚಿದಂಬರಂ?
ಅಲ್ಲ ಕಣೋ, ನಿನ್ ತಂಗಿ ಇದ್ದಾಳಲ್ಲ ಸಾಕ್ಷಿ, ಅವಳ ಗಂಡ ರಂಜಿತ್ ತಂದೆ ಆ ಚಿದಂಬರಂ. ನಿಮ್ಮ ಅಮ್ಮನ್ ಬೇರೆ ಕಿಡ್ನಾಪ್ ಮಾಡಿದ್ರಲ್ಲ ಅವರು. ಯಾಕೆ ಹಾಗೆ ನೋಡ್ತಿದ್ಯಾ? ಓ, ನನ್ಗೂ ಚಿದಂಬರಂಗೂ ಇನ್ನು ಲಿಂಕ್ ಇದೆ ಅಂತನಾ? ಹೌದು ಕಣೋ, ನನ್ನ ಚಿದಂಬರಂ ಮಧ್ಯ ಇನ್ನೂ ತುಂಬಾ ದೊಡ್ಡ ದೊಡ್ಡ ಲಿಂಕ್ ಇದೆ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ಇನ್ಫ್ಯಾಕ್ಟ್ ನನಗೆ ಹೋಗ್ತಿರೋದೇ ಆ ಚಿದಂಬರಂ ಮನೆಗೆ. ನಿನ್ನಂತ ಮನೆ ಹಾಳಿಗೆ ನಿನ್ನಾಗೆ ಮನೆ ಹಾಳು ಕೆಲಸ ಮಾಡೋರ್ ಜೊತೆ ತಾನೇ ಲಿಂಕ್ ಇರಕ್ ಸಾಧ್ಯ. ಅಷ್ಟೆಲ್ಲ ಮರ್ಯಾದೆ ಕಳ್ಕೊಂಡಿದ್ಯಲ್ಲ, ಇನ್ನ ಈ ಕೆಟ್ಬುದ್ಧಿ ಬಿಟ್ಟಿಲ್ವಾ? ಅದೇ ಹೇಗ್ ಬಿಡಕ್ಕಾಗತ್ತೆ? ನನಗಾಗಿರೋ ಅವಮಾನಗಳಿಗೆ ನಾನ್ ಸೇಡ್ ತೀರಿಸ್ಕೊಳ್ದೆ ಬಿಡಲ್ಲ. ನೋಡ್ತಿರೋ ಆದಿತ್ಯ, ಮುಂದೆ ಈ ಅರ್ಪಿತ ಮಾಡೋ ಅವಾಂತರಗಳು ಏನೇನು ಅಂತ. ನೀನೇನಾದ್ರೂ ಆಗ ಮಾಡಿದ್ರೆ ನಾನೇ ನಿಂಗೊಂದ್ ಗತಿ ಕಾಣಿಸ್ಬೇಕಾಗತ್ತೆ. ಏನು ಈ ವಿಷಯನ ಸೂರ್ಯಂಗ್ ಹೇಳ್ತ್ಯಾ? ಹೇಳ್ಕೊ ಹೋಗು. ಆದಿತ್ಯ, ನೀನ್ ಯಾವುದೇ ಕಾರಣಕ್ಕೂ ಸೂರ್ಯಂಗ್ ಈ ವಿಷಯ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ಹೇಳು? ನೀನೀಗ ಆ ಸೂರ್ಯನ್ ಮನೆ ಮಗ ಆಗಿ ಉಳಿದಿಲ್ಲ. ಇನ್ನು ಸಾಕ್ಷಿಗೆ ಹೇಳ್ತ್ಯಾ? ಧೈರ್ಯ ಇದ್ರೆ ಹೋಗಿ ಹೇಳ್ಕೊ. ಇಲ್ಲೇ ನಿಲ್ಸು. ಎಷ್ಟೊತ್ತಾಗತ್ತೆ? ಎಷ್ಟೊತ್ತಾಗತ್ತೆ ಅಂತೆಲ್ಲ ಹೇಳಕ್ಕಾಗಲ್ಲ. ನಾನು ಬರೋವರೆಗೂ ಇಲ್ಲೇ ವೇಟ್ ಮಾಡು. ಏನಂತ ಇದು? ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಆದಿ ಮಲೇಷ್ಯಾದಲ್ಲಿ ಚೆನ್ನಾಗಿದ್ದಾನೆ ಅಂತ. ಆದ್ರೂ ನೀನು ಅವನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀಯಂತೆ. ರಂಜಿತ್ ಬರ್ತ್ಡೇಗೂ ಹೋಗಲ್ಲ ಅಂತ ಹೇಳ್ದಿಯಂತೆ. ಸೂರ್ಯ ಅವ್ರು ಫೋನ್ ಮಾಡಿದ್ರ ಒಂದು ರಾಜಿ ಸಂಧಾನ ಮಾಡಿಸಿ ಅಂತ. ಛೇ, ಅವ್ರಂಥವ್ರು ಅಲ್ಲ ಕಣೆ, ತುಂಬಾ ಒಳ್ಳೆಯವರು. ನಾನೇ ನಿನ್ನ ನೋಡ್ಬೇಕು ಅಂತ ಇಲ್ಲಿಗೆ ಬಂದಾಗ ಅವ್ರು ಬೇಜಾರು ಮಾಡ್ಕೊಂಡು ಕೂತಿದ್ರು. ಯಾಕೆ ಹೀಗೆ ಕೂತಿದ್ದೀರಾ ಅಂತ ನಾನೇ ಕೇಳಿದೆ. ರಂಜಿತ್ ಬರ್ತ್ಡೇ ಹೋಗಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ವೇನೆ? ನಿನಗೆ ಆದಿ ಮಾತ್ರ ಬೇಕು, ಸಾಕ್ಷಿ ಬೇಡ ಅಂತ ಆಗಲ್ವಾ? ಅವಳು ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳ ಕಣೆ. ನಾನು ಇದುವರೆಗೂ ಅವರಿಬ್ರು ಮಧ್ಯೆ ಭೇದ ಭಾವ ಮಾಡಿಲ್ಲ ಅಮ್ಮ. ನಾನಿಬ್ರನ್ನು ತುಂಬಾ ಪ್ರೀತಿಸ್ತೀನಿ. ಆದ್ರೆ ಆದಿತ್ಯ ಯಾವುದೋ ಕಾಣ್ದಿರೋ ದೇಶಕ್ಕೆ ಹೋಗಿದ್ದಾನೆ. ಅವನು ನೆನ್ಸ್ಕೊಂಡ್ರೆ ನನ್ನ ಕರಳು ಕಿತ್ ಬಂದಾಗತ್ತೆ ಅಮ್ಮ. ಅವನು ನನಗೊಂದು ಫೋನ್ ಕೂಡ ಮಾಡಿಲ್ಲ. ನಾನು ಹೇಗೆ ಸಂತೋಷವಾಗಿ ಬರ್ಡೇ ಪಾರ್ಟಿನ ಆಚರಿಸ್ಲಿ? ನೀವೇ ಹೇಳಿ. ಅವನಲ್ಲಿ ಚೆನ್ನಾಗೇ ಇದ್ದಾನ ಕಣೆ. ನೀನೇ ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೊರಗ್ತಾ ಕೂತಿರೋದು. ಅವನು ನನಗೆ ಫೋನ್ ಮಾಡಿದ್ದ ಗೊತ್ತಾ? ಅವನಲ್ಲಿ ಚೆನ್ನಾಗಿದ್ದಾನಂತೆ. ಅದನ್ನು ಹೇಳಕ್ಕಂತಾನೆ ನಾನು ಇಲ್ಲಿಗೆ ಬಂದಿದ್ದು. ನೋಡಿದ್ರಮ್ಮ, ಅವ್ನು ನಿಮಗೆ ಮಾತ್ರ ಫೋನ್ ಮಾಡ್ತಾನೆ, ನನಗೆ ಮಾಡಲ್ಲ. ಅವನಿಗೆ ನನ್ನ ಮೇಲೆ ತುಂಬ ಕೋಪ ಇದೆ. ಈ ಸಂಕಟದಲ್ಲಿ ನನ್ನ ಬರ್ಡೇ ಪಾರ್ಟಿಗೆ ಹೇಗೆ ಹೋಗ್ಲಿ? ಈಗೇನು ಆದಿ ನಿನ್ ಜೊತೆ ಮಾತಾಡಿದ್ರೆ ನಾಳೆ ನೀನು ಸೂರ್ಯ ಅವ್ರ ಜೊತೆ ರಂಜಿತ್ ಬರ್ತ್ಡೇಗೆ ಹೋಗ್ತೀಯಲ್ವಾ? ಹೌಮ್ಮ, ಖಂಡಿತ ಹೋಗ್ತೀನಿ. ಒಂದು ನಿಮಿಷ ಇರು, ನಾನು ಫೋನ್ ಮಾಡ್ತೀನಿ. ಅತ್ತಿ, ಸಿಗ್ನಲ್ಲೇ ಸಿಗ್ತಾ ಇಲ್ಲ ಕಡೆ ಇಲ್ಲಿ. ನಾನೊಂದು ಕೆಲಸ ಮಾಡ್ತೀನಿ, ಹೊರಗಡೆ ಹೋಗಿ ಟ್ರೈ ಮಾಡ್ತೀನಿ. ಹಾಂ, ನಾನು ನಿಮಗೆ ಇವತ್ತೊಂದು ದೃಶ್ಯ ತೋರಿಸ್ಬೇಕು. ನಾನು ಅಷ್ಟೇ, ನಿನಗೆ ಬಹಳ ಮುಖ್ಯವಾದ ವಿಷಯ ಹೇಳಬೇಕು. ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನೀವು ಹೇಳೋ ವಿಷಯಕ್ಕಿಂತ ನಾನು ತೋರಿಸೋ ವ್ಯಕ್ತಿ, ಆ ವ್ಯಕ್ತಿ ಸ್ಥಿತಿ ತುಂಬಾ ಇಂಪಾರ್ಟೆಂಟ್. ನೀವು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಹೌದಾ? ತೋರ್ಸು ಹಾಕಿದ್ರೆ ಬೇಗ.
ಆದಿ ಎಲ್ಲಿದ್ಯೋ? ಏನ್ ಶೋಭಾ, ಗೊತ್ತಿದ್ದು ಕೇಳ್ತಲ್ಲ, ಇಷ್ಟೊತ್ತಲ್ಲಿ ಎಲ್ಲಿರ್ತೀನಿ? ಡ್ಯೂಟಿ ಮೇಲೆ ಇದ್ದೀನಿ. ಅದು ಸರಿ, ಏನು ಇಷ್ಟೊಂದು ವಿಚಾರಿಸ್ಕೊಂತಿದ್ದಿಲ್ಲ ನಾನು ಇವತ್ತು? ಆದಿ ಅದು ನಾನೀಗ ಆರ್ತಿ ಮನೇಲಿದ್ದೀನಿ ಕಣೋ. ನೀನು ಅವ್ರನ್ನ ನೋಡೋದಕ್ಕಾಗ್ಲಿ ಮಾತಾಡ್ಸೋಕ್ಕಾಗ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ, ಯಾಕೆ ಹೋಗಿದ್ದೆ ನೀ ಅಲ್ಲಿಗೆ? ಕೋಪ ಮಾಡ್ಕೊಬಿಡ್ವೋ? ನೋಡದಿ, ನೀನು ನಿನ್ನ ತಾಯಿನ ಅಷ್ಟು ಸುಲಭವಾಗಿ ಮರ್ತಿರ್ಬೋದು, ಆದರೆ ಆರ್ತಿ ನನಗೆ ಮಗಳಲ್ಲದೆ ಇರ್ಬೋದು. ಸ್ವಂತ ಮಗಳಿಗಿಂತ ಹೆಚ್ಚು ಕಣ ಅವಳು. ಅವಳನ್ನ ಮರೆಯೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಅಂದ್ರೆ ನನ್ನ ಮರ್ತು ಬಿಡ್ತೀಯಾ? ಹಾಗಲ್ಲ ಕಣೋ, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ನಿನ್ ಚಿಂತೆಯಲ್ಲೇ ಆರ್ತಿ ತುಂಬಾ ಸ್ವರ್ಗ ಹೋಗಿದ್ದಾಳ ಕಣೋ. ಅವಳನ್ನ ನೋಡೋಕ್ ನನ್ನ ಕೈಲಿ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಆದಿ ಆದಿ ಅಂತ ಕನ್ವರ್ಸ್ತಾ ಇರ್ತಾಳೆ. ಪ್ಲೀಸ್ ಆದಿ, ಒಂದೇ ಒಂದ್ಸಲ ಅವಳ ಜೊತೆ ಫೋನಲ್ಲಿ ಮಾತಾಡೋ, ಅವಳಿಗೆ ಸ್ವಲ್ಪನಾದ್ರೂ ಸಮಾಧಾನ ಆಗುತ್ತೆ. ಇಲ್ಲ ಶೋಭಾ, ನಾನು ಮಾತಾಡಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ್ವೋ. ನೀನು ಮಲೇಷಿಯಾದಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ನಾನು ಅವಳ ಹತ್ರ ಸುಳ್ಳು ಹೇಳಿದ್ದೀನಿ. ನೀನು ಒಂದ್ಸಲ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ರೆ ಅವಳು ಅದನ್ನ ನಂಬ್ತಾಳೆ, ನೆಮ್ಮದಿಯಾಗೂ ಇರ್ತಾಳೆ. ಇಲ್ಲ ಅಂದ್ರೆ ನಾವು ಅವಳನ್ನ ಕಳ್ಕೋಬೇಕಾಗತ್ತೆ ಕಣೋ. ಹೆಜ್ಜೆ ಹೆಜ್ಜೆ ಕಾದೋಳು ನರಳಿ ನಂಗೆ ಅದೇ ಇದು ಒಂದ್ಸಲ ಅವಳ ಜೊತೆ ಫೋನಲ್ಲಿ ಮಾತಾಡೋ, ಆಮೇಲೆ ನಾನು ನಿನ್ ಯಾವತ್ತೂ ಬಲವಂತ ಮಾಡಲ್ಲ ಕಣೋ. ಪ್ಲೀಸ್. ಜೀವದಾನ ಮಾಡೆ ಹೋದ್ಲಯ್ಯ. ಸರಿ ಆಯ್ತು, ಕೊಡು. ಹಾ, ಒಂದ್ ನಿಮಿಷ. ಆದಿ ಆದಿ ಲೈನಲ್ಲಿ ಇದ್ದಾರೆ, ತಗೋ ಮಾತಾಡು. ಆದಿ, ಹೇಗಿದ್ಯಾ ಮಗನೇ? ಯಾಕೋ ಹೀಗೆ ಮಾಡ್ತಿದ್ಯಾ? ಈ ಅಮ್ಮ ನೆನಪೇ ಆಗಲ್ವಾ ನಿನ್ಗೆ? ನನ್ನ ಮೇಲೆ ಇನ್ನೂ ನಿನಗೆ ಕೋಪನಾ? ಅಮ್ಮ ನೀನು ಮಲೇಷ್ಯಾದಲ್ಲಿದ್ಯಾ ಅಂತ ಹೇಳಿದ್ರು, ನಿಜ ನೀನು? ಹೌದು. ಅದೇ ನಿನ್ಗಲ್ಲಿ ಊಟ ತಿಂಡಿಯಲ್ಲಿ ಅಡ್ಜಸ್ಟ್ ಆಗ್ತಿದೆ ತಾನೆ? ನಿನಗೇನು ತೊಂದರೆ ಇಲ್ವಲ್ಲ? ಏನಿಲ್ಲ, ಚೆನ್ನಾಗಿದ್ದೀನಿ. ನೋಡೋದೇ, ವಾರಕ್ಕೊಂದ್ಸಲನಾದ್ರೂ ಫೋನ್ ಮಾಡು. ನೀನು ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ಕಣೋ. ತುಂಬಾ ನೆನಪಾಗ್ತಾ ಇದೆಯಾ? ಹಲೋ ಆದಿ, ಆದಿ ಮಾತಾಡು. ಹಲೋ, ನೋಡಿ ಸರ್, ಕೊಬ್ಬಿದ ಕೋಳಿ ಹೇಗೆ ನಾಯಿ ತರ ಕಾಯ್ತಾ ನಿಂತಿದೆ ಅಂತ. ನಾಯಿ ಗೀ ಅಂದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ. ಏಯ್, ಮೊದ್ಲು ನೆಟ್ಟಿಗೆ ನಿಂತ್ಕೊಳ್ಳೋದು ಕಲ್ತ್ಕೋ. ಉದುರಿಸ್ಬಿಡ್ತಾನಂತೆ, ಉದುರಿಸ್ಬಿಡ್ತಾನೆ. ಏನ್ ನೆಲ್ಲಿಕಾಯಿ ಮರ ಹಿಡಿದು ಜಗ್ಗಿದ ತಕ್ಷಣ ಎಲ್ಲ ಉದುರು ಹೋಗೋದಕ್ಕೆ? ಯಾಕೆ ಎಲ್ಲ ಮರ್ತೋಯ್ತಾ? ಇಂಜೆಕ್ಷನ್ ಕೊಟ್ಟಿದ್ದು, ಮಾತು ನಿಂತು ಹೋಗುವಾಗ ಮಾಡಿದ್ದು ಏನ? ಯಾವ್ದು ಮರ್ತಿಲ್ಲ ಕಣಲೇ.
ಟೈಮಿಗೆ ಕಾಯ್ತಾ ಇದ್ದೀನಿ. ಟೈಮ್ ಬರಲಿ. ಒಬ್ಬೊಬ್ಬನಿಗೂ ಇದೆ. ಸುಮ್ಮನಿರಲೆ, ಕಂಡಿದ್ದೀನಿ. ಬೀದಿಗೆ ಬಂದ್ರು ದಿಮಾಕ್ ಮಾತ್ರ ಇನ್ನೂ ಹಾಗೆ ಇದೆ. ಅರ್ಪಿತಾ, ಇವನನ್ನು ಹೊಡೆದು ಮಟನ್ ಅಂಗಡಿಯಲ್ಲಿ ನೇತ್ ಹಾಕಿರ್ತಾರಲ್ಲ, ಹಾಗೆ ಇವನನ್ನ ನೇತ್ ಹಾಕ್ಬೇಕು. ಅದನ್ನು ನೋಡಿ ಇವ್ರ ಅಪ್ಪ ಅಮ್ಮ ಕೊರ್ಗಿ ಕೊರ್ಗಿ ಸಾಯ್ಬೇಕು. ಆಗ್ಲೇ ನನಗೆ ಸಮಾಧಾನ. ನಿನ್ನ ಆಸ್ತಿ ಈಡೇರಲ್ಲ ಕಣಲ್ಲಿ. ಚರ್ಬಿ ನೇತಾಡುತ್ತೆ, ನಂದಲ್ಲ, ನಿಂದು. ನೆಟ್ಟಿಗೆ ನಿಂತ್ಕೊಳ್ಳಲಿ. ವಯಸ್ಸಾಗಿದೆ, ನಿಗದ್ಕೊಬಿಡ್ತೀಯ. ಅಲ್ಲಿ ಕಚ್ಬೇಡ ಅಂತ ಹೇಳ್ರಿ ನಿಮ್ಮ ಬಾಯ್ ಫ್ರೆಂಡಿಗೆ. ಕೋಪ ಗೀಪ ಬಂದು ಒಂದು ಡಿಚ್ಚಿ ಕೊಟ್ರೆ ಸಾಕು, ಹಲ್ಗಳೆಲ್ಲ ನೆಲ ಕುದ್ರಿರುತ್ತೆ. ಅದಕ್ಕೆ ಟೈಮ್ ಇನ್ನು ತುಂಬಾ ದೂರ ಇದೆ. ತಗೋ 20 ರೂಪಾಯಿ. ಹೋಗಿ ಊಟ ಮಾಡ್ಕೊಂಡು ಬಂದು ನೀಟಾಗಿ ಆಟೋನ ಒರೆಸಿಡು, ಬರ್ತೀನಿ. ಈ ದೌಲತ್ತಿನ ದುಡ್ಡೇ ನನಗೆ ಬೇಕಾಗಿಲ್ಲ. ಈ ದುಡ್ಡಲ್ಲಿ ಅನ್ನ ತಿಂದ್ರೆ ವಿಷ ಆಗೋಗುತ್ತೆ. ಚರ್ಬಿನ ಕತ್ತರಿಸಲೇಬೇಕು. ನೋಡಿದ್ರಮ್ಮ ಆದಿತ್ಯ ಹೇಗೆ ಕಾಲ್ ಕಟ್ ಮಾಡ್ದ ಅಂತ. ನನಗೆ ಗೊತ್ತು ಅವನಿಗೆ ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂತ. ನೀನು ಯಾಕೆ ಹಾಗೆ ಅನ್ಕೋತೀಯ? ಅವ್ರಿಗೆ ಇಷ್ಟ ಇಲ್ಲ ಅಂತಿದ್ರೆ ಅಷ್ಟೊಂದು ನಿನ್ನ ಜೊತೆ ಮಾತಾಡ್ತಿದ್ದ ಅವನು. ಪಾಪ ಏನೋ ಕೆಲಸ ಇದ್ದಿರ್ಬೋದು ಕಣೆ. ನೋಡು, ಕೆಲವು ಸಲ ಇಂಟರ್ನ್ಯಾಷನಲ್ ಕಾಲು ಕಟ್ಟಾಗ್ಬಿಡತ್ತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ನೀನು? ಅಷ್ಟಕ್ಕೂ ನೀನು ಅವನ ಜೊತೆ ಮಾತಾಡಿದೆ ತಾನೆ? ಈಗಲಾದರೂ ನಂಬಿಕೆ ಬಂತ ಆದಿ ಚೆನ್ನಾಗಿದ್ದಾನೆ ಅಂತ? ನಂಬಿಕೆನೂ ಇದೆ ಅಮ್ಮ, ಆದರೆ ಯಾಕೆ ಅವ್ನು ಕಾಲ್ ಕಟ್ ಮಾಡಬೇಕಿತ್ತು? ಒಂದು ಕೆಲಸ ಮಾಡಿ, ಒಂದು ನಂಬರ್ ನನಗೆ ಕೊಡಿ. ಇನ್ನು ಮುಂದೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಬೇಡ ಬೇಡ, ನೀನು ಫೋನ್ ಮಾಡೋಕ್ಕೆ ಹೋಗಬೇಡ. ಅವರಿಗೆ ಪೂರ್ತಿಯಾಗಿ ಕೋಪ ಹೋಗಿಲ್ಲ ನಿನ್ನ ಮೇಲೆ. 1-2 ತಿಂಗಳಾಗಲಿ, ಆಮೇಲೆ ಅವನೇ ಫೋನ್ ಮಾಡಿ ಮಾತಾಡ್ತಾನೆ. ಈಗ ಸಮಾಧಾನವಾಗಿರೇ. ಸರಿ ಅಂತ ಆದಿತ್ಯ ನನ್ನ ಹತ್ರ ಮಾತಾಡ್ತಾ ಇಲ್ಲಮ್ಮ, ನನಗದೇ ನೆಮ್ಮದಿ. ಹಾಗಾದ್ರೆ ನಾಳೆ ಪಾರ್ಟಿಗೆ ಹೋಗೋಕೆ ರೆಡಿನಾ? ಈ ಮಾತು ಕೇಳೋಕ್ಕೆ ಸೂರ್ಯ ಅವ್ರು ಕಾಯ್ತಾ ಇರ್ತಾರೆ. ನಾನು ಈಗಲೇ ಹೋಗಿ ಅವ್ರಿಗೆ ಹೇಳ್ತೀನಿ. ಹಾಂ, ಆರ್ತಿ ಅವ್ರು ನಾಳೆ ಫಂಕ್ಷನ್ ಬರೋದಕ್ಕೆ ಒಪ್ಕೊಂಡ್ರ? ನಾಳೆ ಅವಳು ನಿಮ್ಮ ಜೊತೆ ಫಂಕ್ಷನಿಗೆ ಬರ್ತಾ ಇದ್ದಾಳೆ. ಹೌದಾ? ಹೇಗೆ ಒಪ್ಸಿದ್ರಿ? ನನಗೆ ಆಶ್ಚರ್ಯ ಆಗ್ತಿದೆ. ಏನೂ ಇಲ್ಲ, ಆದಿ ಜೊತೆ ಫೋನಲ್ಲಿ ಅವಳ ಜೊತೆ ಮಾತಾಡಿಸಿದೆ. ಅವಳ ಮನಸ್ಸು ಈಗ ನಿರಾಳವಾಗಿದೆ, ಅದಕ್ಕೆ ಒಪ್ಕೊಂಡಿದ್ದಾಳೆ. ಅಂದರೆ ಆದಿತ್ಯ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾನಾ? ಕಾಂಟ್ಯಾಕ್ಟಲ್ಲಿ ಇಲ್ಲ ಸೂರ್ಯ, ಅವನು ನನ್ನ ಜೊತೆಯಲ್ಲೇ ಇದ್ದಾನೆ. ಆದರೆ ಅವನಿಗೆ ನಿಮ್ಗಳ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏನು ಹೇಳ್ತಿದ್ದೀರಾ? ಮತ್ತು ನನ್ನ ಹತ್ರ ಯಾಕೆ ಈ ವಿಷಯ ಹೇಳಿಲ್ಲ? ಯಾಕೆ ಸುಳ್ಳು ಹೇಳಿದ್ರಿ? ನಾನು ಅವತ್ತೇ ಈ ವಿಷಯನ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಈ ವಿಷಯ ಬೇರೆಯವ್ರಿಗೆ ಹೇಳಿದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಆದಿ ಹೇಳಿದ್ದ. ಅದಕ್ಕೆ ನಾನು ಈ ವಿಷಯನ ಎಲ್ಲರಿಂದ ಮುಚ್ಚಿಟ್ಟೆ. ಈಗಲೂ ಅವನಿಗೆ ಈ ವಿಷಯ ನಿಮ್ಗೆ ಗೊತ್ತಾಗಿದೆ ಅಂತ ಗೊತ್ತಾದರೆ ಅವನು ಖಂಡಿತ ನನ್ನಿಂದನೂ ದೂರ ಆಗ್ತಾನೆ. ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಸೂರ್ಯ, ಪ್ಲೀಸ್. ಹಾಗಾದ್ರೆ ಆದಿತ್ಯ ಆಟೋ ಡ್ರೈವರ್ ಆಗಿರೋದು ನಿಜಾನಾ? ನಿಜ. ಅಂದ್ರೆ ಸಾಕ್ಷಿ ಮನೆಗೆ ಬಂದು ಗಲಾಟೆ ಮಾಡಿದ್ದು ಆದಿತ್ಯನೇ ಇರಬೇಕು. ಈ ವಿಷಯನ ನಾವಿಲ್ಲಿ ಮಾತಾಡೋದು ಸರಿಯಲ್ಲ. ನಾನೇ ಇನ್ಯಾವತ್ತಾದ್ರೂ ನಿಮ್ಗೆ ಹೇಳ್ತೀನಿ. ನೀವು ಹೇಳೋದು ಸರಿನಾ? ಆರತಿ ಅವರಿಂದ ಈ ವಿಷಯನ ಮುಚ್ಚಿಟ್ಟು ಒಳ್ಳೆ ಕೆಲಸ ಮಾಡಿದ್ರಿ. ಸ್ವಲ್ಪ ದಿನ ಈ ವಿಷಯ ಗೊತ್ತಾಗ್ತಿರೋದು ಒಳ್ಳೆಯದು. ಇಲ್ಲಾಂದರೆ ಅವ್ರು ಮತ್ತೆ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಟ್ಟಿನಲ್ಲಿ ಆರತಿ ಅವ್ರನ್ನ ನಾಳೆ ಫಂಕ್ಷನ್ ಬರೋದಕ್ಕೆ ಒಪ್ಸಿದ್ರಲ್ಲ, ಅಷ್ಟೇ ಸಾಕು. ಹೇಗಾದರೂ ಮಾಡಿ ಆದಿ ನಮ್ಮ ಮನೆಗೆ ವಾಪಸ್ ಬರುವಾಗ ಮಾಡಿ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಸೂರ್ಯ. ನನಗೆ ಗೊತ್ತಿಲ್ಲ ಆ ದೇವರು ಅವನಿಗೆ ಯಾವತ್ತು ಒಳ್ಳೆ ಬುದ್ಧಿ ಕೊಡ್ತಾರೋ ಏನು.
ನಾನಿನ್ ಬರಲಾ? ಸರಿ, ಹೋಗಿ ಬನ್ನಿ.